ಇಲ್ಲಿ ಪ್ರಮುಖವಾಗಿ ಲೋಕಸಭಾ ಚುನಾವಣೆ ಗೆಲ್ಲೋಕೆ ರಾಜ್ಯ ಕಾಂಗ್ರೆಸ್ಗೆ ಹೊಸ ಶಕ್ತಿಯನ್ನ ತುಂಬೋಕೆ ಹೊಸ ಟ್ಯಾಲೆಂಟ್ ಪವರ್ ಬೇಕಾಗಿದೆ. ಇಂಥ ಒಂದು ಯಂಗ್ ಅಂಡ್ ಎನರ್ಜೆಟಿಕ್ ಟೀಮ್ ಅನ್ನು ಕಟ್ಕೊಂಡು ಚುನಾವಣೆಯನ್ನು ಫೇಸ್ ಮಾಡೋಕೆ ನೂತನ ಕೆಪಿಸಿಸಿ ಸಾರಥಿ ದಿನೇಶ್ ಗುಂಡೂರಾವ್ ಅವರು ರೆಡಿ ಆಗ್ತಿದ್ದಾರೆ. ಬನ್ನಿ ಹಾಗಾದ್ರೆ ಅವರ ಗೇಮ್ ಪ್ಲಾನ್ ಏನು ಅಂತ ನಾವೀಗ ನೋಡ್ಕೊಂಡು ಬರೋಣ. ಪವರ್ ಟೀಮ್ ಕಟ್ಟಲು ರೆಡಿಯಾದ ದಿನೇಶ್, ಕೆಪಿಸಿಸಿಗೆ ಹೊಸ ಟಚ್ ಕೊಡಲು ಸಾರಥಿ ಸಿದ್ಧ. ಹೌದು, ಕೆಪಿಸಿಸಿ ಸಾರಥ್ಯ ವಹಿಸಿಕೊಂಡಿರೋ ದಿನೇಶ್ ಗುಂಡೂರಾವ್ ಹೊಸ ಬದಲಾವಣೆಗೆ ಕೈ ಹಾಕಿದ್ದಾರೆ. ಯಂಗ್ ಅಂಡ್ ಎನರ್ಜೆಟಿಕ್ ಟೀಮ್ ಕಟ್ಟಬೇಕು ಅಂತ ಪಣ ತೊಟ್ಟಿದ್ದಾರೆ. ಆ ಮೂಲಕ ಕೆಪಿಸಿಸಿಗೆ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡೋ ಹೊಸ ಟೀಮ್ ಕಟ್ಟೋ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಈಗಾಗಲೇ ಪ್ರತಿ ಜಿಲ್ಲಾವಾರು ಮತ್ತು ಲೋಕಸಭಾವಾರು ಪದಾಧಿಕಾರಿಗಳ ಸಭೆ ನಡೆಸಿ ಹೊಸ ಹುರುಪು ತುಂಬಲು ಮುಂದಾಗಿರೋ ದಿನೇಶ್ ಪದಾಧಿಕಾರಿಗಳ ಬದಲಾವಣೆ ಅಗತ್ಯ ಎಂದಿದ್ದಾರೆ. ಆದರೆ ಡಾಕ್ಟರ್ ಜಿ ಪರಮೇಶ್ವರ್, ಮಲ್ಲಿಕಾರ್ಜುನ ಖರ್ಗೆ ಕಾಲದಲ್ಲಿ ನೇಮಕವಾದವರೇ ಮುಂದುವರೆದಿದ್ದು ರಾಜ್ಯ ಕಾಂಗ್ರೆಸ್ನ ಹೊಸ ವೇಗಕ್ಕೆ ಅಡ್ಡಿಯಾಗ್ತಿದೆ. ಹೀಗಾಗಿ ಹೊಸ ಟೀಮ್ ಕಟ್ಟೋ ಅವಶ್ಯಕತೆಯನ್ನ ಕೆಪಿಸಿಸಿ ನೂತನ ಸಾರಥಿ ಮನಗಂಡಿದ್ದಾರೆ. ಇನ್ನು ಎಲೆಕ್ಷನ್ ರಿಸಲ್ಟ್ ಬರ್ತಿದ್ದಂತೆ ಪದಾಧಿಕಾರಿಗಳ ಬದಲಾವಣೆಗೆ ಚಿಂತನೆ ನಡೆಸಲಾಗಿತ್ತು. ಆದ್ರೆ ಪರಮೇಶ್ವರ್ ತಾವೇ ನೇಮಿಸಿದವರನ್ನ ಜವಾಬ್ದಾರಿಯಿಂದ ಕೆಳಗಿಳಿಸೋದು ಬೇಡ ಅಂತ ಸುಮ್ಮನಾಗಿದ್ರಂತೆ. ಇನ್ನು ಒಂದೊಂದು ಕಂದಾಯ ವಲಯಕ್ಕೆ ಒಬ್ಬೊಬ್ಬ ಎಐಸಿಸಿ ಕಾರ್ಯದರ್ಶಿಯನ್ನ ನೇಮಿಸಲಾಗಿದ್ದು ಅವರನ್ನ ಕೂಡ ಚೇಂಜ್ ಮಾಡಲು ಯೋಚನೆ ನಡೆಸಲಾಗ್ತಿದೆ. ದಿನೇಶ್ ಮುಂದಿರೋ ಬಹುದೊಡ್ಡ ಸವಾಲು ಲೋಕಸಭಾ ಚುನಾವಣೆಯಾಗಿದ್ದು ಹೊಸ ತಂಡ ಕಟ್ಟಿಕೊಂಡು ಎಲೆಕ್ಷನ್ ಎದುರಿಸಲು ಸಿದ್ಧತೆ ನಡೆಸಿದ್ದಾರೆ. ಸಚಿನ್ ಪೈಲಟ್ ತಂತ್ರದ ಮಾದರಿ ಅಳವಡಿಕೆ. ನೂತನ ಅಧ್ಯಕ್ಷರಾಗಿ ಚಾರ್ಜ್ ತೆಗೆದುಕೊಂಡ ಸಂದರ್ಭದಲ್ಲಿ ಶೋ ಕೊಡೋ ದೊಡ್ಡ ನಾಯಕರ ಅವಶ್ಯಕತೆ ಇಲ್ಲ, ನನಗೆ ಸಂಘಟನೆ ಗೊತ್ತಿದೆ ಅಂತ ದಿನೇಶ್ ಎಚ್ಚರಿಕೆ ನೀಡಿದ್ರು. ಹೀಗಾಗಿ ರಾಜಸ್ಥಾನದ ಕಾಂಗ್ರೆಸ್ ನಾಯಕ ಸಚಿನ್ ಪೈಲಟ್ ತಂತ್ರದ ಮಾದರಿಯಂತೆ ಬದಲಾವಣೆ ತರಬೇಕು ಅನ್ನೋ ಪ್ಲಾನ್ ದಿನೇಶ್ದಾಗಿದೆ. ಅದರಂತೆ ಮುಂದಿನ ಶನಿವಾರ ಸಭೆ ಕರೆಯಲಾಗಿದ್ದು ನೂತನ ಪದಾಧಿಕಾರಿಗಳ ಸಭೆ ನಡೆಸಿ ತಿಂಗಳಂತ್ಯಕ್ಕೆ ದೆಹಲಿಗೆ ಹಾರೋ ಸಾಧ್ಯತೆ ಇದೆ. ಯಂಗ್ ಬ್ರಿಗೇಡ್ ಕಟ್ಟೋದಕ್ಕೆ ನೂತನ ಕೆಪಿಸಿಸಿ ಅಧ್ಯಕ್ಷ ಅತ್ತ ಸಿದ್ಧತೆ ನಡೆಸಿದ್ರೆ, ಇತ್ತ ಖರ್ಗೆ, ಸಿದ್ದು, ಪರಂ, ಡಿಕೆಶಿ ತಮ್ಮ ಆಪ್ತರನ್ನ ಆಯಕಟ್ಟಿನ ಜಾಗಕ್ಕೆ ತಂದು ಕೂರಿಸೋಕೆ ತಲ್ಲೀನರಾಗಿದ್ದಾರೆ. ಪ್ರಮೋದ್, ಟಿವಿ9 ಬೆಂಗಳೂರು.